ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ವಾರ್ತೆಗಳ ವಿವರ. ಸುಜಯ್ ಎಜುಕೇಶನ್ ವೆಲ್ಫೇರ್ ಸೊಸೈಟಿ ಕಲಬುರಗಿ ಮತ್ತು ಕಾಡ್ರಾ ಎಜುಕೇಶನಲ್ ಟ್ರಸ್ಟ್ ಬಳ್ಳಾರಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿಕ್ಷಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ಕಾಡ್ರಾ ಸುನಿಲ್ ಕುಮಾರ್ ವಂಟಿ ಅವರು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಲ್ಲಿರುವ ಉತ್ತಮ ಬೋಧನೆಯೊಂದಿಗೆ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯವಾದ ಶಿಕ್ಷಕರನ್ನು ಗುರುತಿಸಿ ಇದೇ ಅಕ್ಟೋಬರ್ 2ರಂದು ರಂಗಮಂದಿರದಲ್ಲಿ ಶಿಕ್ಷಕರ ದಿನಾಚರಣೆ ನಿಮಿತ್ತವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಬರುವ ಅಕ್ಟೋಬರ್ 2ರಂದು ಕಲಬುರಗಿ ನಗರದ SM ಪಂಡಿತ್ ರಂಗಮಂದಿರದಲ್ಲಿ ಸುಜಯ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಸೊಸೈಟಿ ಹಾಗೂ ಕಾಂಡ್ರಾ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಯಾವ ಉತ್ತಮ ಶಿಕ್ಷಕರೆಂದು ಸಮಾಜದಲ್ಲಿ ವಿದ್ಯಾರ್ಥಿಗಳು ಮತ್ತು ಪಾಲಕರು ಗುರುತಿಸುತ್ತಿರುವ ಶಿಕ್ಷಕರಿಗೆ ನಾವು ಕಲಿಕಾ ಸ್ನೇಹಿ ಪ್ರಶಸ್ತಿ ಪುರಸ್ಕಾರವನ್ನು ನೀಡಿ ಅವರನ್ನು ಗೌರವಿಸುವ ಕೆಲಸವನ್ನು ನಾವು ಮಾಡುತ್ತಲೇ ಬಂದಿದೆ. ಕಳೆದ ವರ್ಷ ಶಿಕ್ಷಕರ ಮಕ್ಕಳೊಂದಿಗೆ ಮತ್ತು ಪಾಲಕರೊಂದಿಗೆ ಮಾಧ್ಯಮದೊಂದಿಗೆ ಅತ್ಯಂತ ಒಂದು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷಕರಿಗೆ ಗೌರವ ಕೊಡುವ ಕೆಲಸ ನಡೆದಿತ್ತು. ಏಕೆಂದರೆ ಶಿಕ್ಷಕರೆಂದರೆ ಈ ಸಮಾಜದಲ್ಲಿ ಒಂದು ಗೌರವವಾದ ಸ್ಥಾನ ಹೊಂದಿರುವ ವ್ಯಕ್ತಿಗಳಾಗಿರ್ಬೋದು. ಮತ್ತು ನಾವು ನೋಡ್ತೀವಿ, ಇತಿಹಾಸವನ್ನು ನೋಡಿದಾಗ ಮಹಾತ್ಮ ಜ್ಯೋತಿಬಾರಾವ್ ಫುಲೆ ಅವರು ಈ ದೇಶದಲ್ಲಿ ಮೊದಲನೆಯ ಶಾಲೆಯನ್ನು ತೆಗೆದಿದ್ದರು. ಆ ಶಾಲೆಯಲ್ಲಿ ಶಿಕ್ಷಕರು ಯಾರೆಂದರೆ ತಮ್ಮ ಮಡದಿಯಾದ ಗೌರವಾನ್ವಿತ ಶ್ರೀಮತಿ ಸಾವಿತ್ರಿಬಾಯಿ ಫುಲೆ ಅವರು. ಅವರ ಪೂರ್ವದಲ್ಲಿ ಶೇಖ್ ಫಾತಿಮಾ ಅವರು ಈ ಶಿಕ್ಷಕರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಜೊತೆಗೆ ಇವತ್ತೇನು ನಾವು ಸಂವಿಧಾನ ಬಂದ ನಂತರ ಶಿಕ್ಷಣವನ್ನು ಶಿಕ್ಷಕರಿಗೆ ಕಾನೂನು ನಿಯಮದಡಿಯಲ್ಲಿ ಒಂದು ಏನು ನೇಮಕಾತಿ ಮಾಡ್ಕೋತೀವೋ ಅಂಥ ಶಿಕ್ಷಕರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಕೂಡ ಯಾವ ಜ್ಞಾನದಿಂದ ತಮ್ಮ ಜ್ಞಾನವನ್ನು ಇನ್ನೊಬ್ಬರಿಗೆ ದಾರಿ ಎರೆಯುವ ಕೆಲಸ ಮಾಡ್ತಿದ್ದಾರೆ. ಅಂಥರಲ್ಲಿ ಒಳ್ಳೆಯವರನ್ನು ಏನು ನಾವು ಡೆಡಿಕೇಟ್ ಅಂತೀವಲ್ಲ, ತಮ್ಮದೇ ಆದಂಥ ಒಂದು ಬುದ್ಧಿಯನ್ನು ಮಕ್ಕಳಿಗೆ ದಾರಿ ಎರೆದು ಅವರ ಬುದ್ಧಿಯಿಂದ ಅವರನ್ನು ಒಂದು ಪ್ರತಿರೂಪ ಅಂತೇಳಿ ಸಮಾಜಕ್ಕೆ ಬಿಟ್ಟು ಹೋಗ್ತಾರೆ. ಅಂಥ ಶಿಕ್ಷಕರು ನಾವು ಗೌರವಿಸುವ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಅದಕ್ಕಾಗಿ ಇವತ್ತು ನಾವು ಬೆಳೆದದೆಲ್ಲ ಶಿಕ್ಷಕರಿಂದಿದೆ. ಈ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿರ್ಬೋದು ಅಥವಾ ಮಿಲಿಟ್ರಿ ಸರ್ವಿಸ್ದಲ್ಲಿರ್ಬೋದು, ರೈತರಾಗಿರ್ಬೋದು, ಅನೇಕ ಹುದ್ದೆಗಳಲ್ಲಿ ಇವತ್ತು ಏನಾದರೂ ಇದ್ದಾರೆ ಅಂದರೆ ಅದು ಶಿಕ್ಷಕರಿಂದಲೇ ಅಂತ ನಾನು ಖಂಡಿತವಾಗಿ ಹೇಳ್ತೇವೆ. ಯಾಕಂದರೆ ಅವ್ರಿಗೆ ಕೊಡೋಂಥ ಗೌರವ ಪ್ರತಿಯೊಬ್ಬರು ಕೊಡಲೇಬೇಕು. ಇವತ್ತು ನೀವು ಬೇರೆ ಯಾವುದೇ IAS ಅಧಿಕಾರಿ ಬಂದರೂ ಅಷ್ಟು ಗೌರವ ಇರೋಲ್ಲ. ಒಬ್ಬ ಶಿಕ್ಷಕರೊಬ್ಬರು ನಡ್ಕೊಂಡು ಬಂದಾರಂದ್ರೆ ನಾವು ಮೊದಲನೇದು ಹೋಗಿ ನಾವು ಪಟ್ಟನ್ನು ಕಾಲಿಗೆ ಬೀಳ್ತೇವೆ. ಯಾಕಂದರೆ ಅವ್ರು ನಮ್ಗೆ ಕಲಿಸಿದಂಥ ಗುರುಗಳು. ಇವತ್ತು ನಮ್ಮ ಮನುಷ್ಯನಿಗೆ ಮೊದಲನೇ ಶಿಕ್ಷಕ ಯಾರಂದ್ರೆ ತನ್ನ ಅರಿವು. ಯಾವತ್ತು ಮನುಷ್ಯ ಹುಟ್ಟುತ್ತಾನ ಅವತ್ತು ಅರಿವು ಜೊತೆಗೆ ಹುಟ್ಟುತ್ತದೆ. ಅದನ್ನು ಗುರುತಿಸುವ ಕೆಲಸ ಯಾರಿಂದ ಆಗ್ತದೆ ಅಂದ್ರೆ ಅದು ನಮ್ಮ ತಂದೆ ತಾಯಿಯಿಂದ ಆಗ್ತದೆ. ಯಾವ ನಮ್ಮ ಗುರು ಶಾಲೆ ಅಂತೀವಿ ನಾವು, ಮನೆ ಮೊದಲನೇ ಪಾಠ ಶಾಲೆ ಅಂತೇವೆ. ಅಂಥ ಗುರುಗಳು ಯಾರು ಇದ್ದಾರೆ ಅಂದರೆ ಅದು ತಂದೆ ತಾಯಿಗಳನ್ನು ಕಲಿಸುವ ಒಂದು ನೀತಿ ನಿಯಮ ಇವೆಲ್ಲವನ್ನು ನಾವು ತಂದೆ ತಾಯಿ ಜೊತೆಯೊಂದಿಗೆ ನಾವು ಹೋಗುವ ಶಾಲೆಯಲ್ಲಿ ನಾವು ಕಲಿತಿದ್ದೇವೆ. ಅದಕ್ಕಾಗಿ ಇವತ್ತೇನು ನಾವು ವೈಯಕ್ತಿಕವಾಗಿ ಗೌರವ ಕೊಡುತ್ತಿದ್ದೇವೆ ಸತೀಶ್ ಸರ್, ನಾವು ಈ ಮಾಡುವಂಥ ಕೆಲಸ ಪ್ರತಿಯೊಬ್ಬರು ಮಾಡಬೇಕು. ಯಾಕಂದರೆ ನಾವು ಶಿಕ್ಷಕರಿಗೆ ಒಳ್ಳೆಯ ರೀತಿಯಿಂದ ಸಹಕಾರ ಮತ್ತು ಬೆಂಬಲವನ್ನು ಕೊಟ್ಟರೆ ನಮ್ಮ ಮಕ್ಕಳಿಗೆ ಒಂದು ಉದ್ಧಾರ ಆಗೋಂಥ ಕೆಲಸ ಜ್ಞಾನವನ್ನು ಅವರು ಕೊಡ್ತಾರೆ. ಅದಕ್ಕಾಗಿ ತಮ್ಮೆಲ್ಲರ ಸಹಕಾರ ಸಹಾಯದಿಂದ ನಾವು ಕಲಬುರಗಿಯಲ್ಲಿ ಈ ಕಾರ್ಯಕ್ಕೆ ನಾವು ಕೈ ಹಾಕಿದೆವು. ತಾವೆಲ್ಲರೂ ಬೆಂಬಲಿಸಿ ನಮ್ಮನ್ನು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಬೇಕು. ಯಾಕಂದರೆ ಒಳ್ಳೆ ಕೆಲಸ ಮಾಡೋಕ್ಕೆ ಅಂಥ ಸಂದರ್ಭದಲ್ಲಿ ನಾವು ಕೂಡ ಇವತ್ತು ನಾನು ಮನವಿ ಮಾಡ್ಕೊತೀನಿ, ಕಲಬುರಗಿಯ ಎಲ್ಲ ಸಮಾಜ ಬಾಂಧವರು ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ಮತ್ತು ನೀವು ನಿಮ್ಮ ಜೊತೆಗೆ ಒಂದು 4 ಜನ ಕರ್ಕೊಂಬಂದು ಶಿಕ್ಷಕರಿಗೆ ಗೌರವ ಕೊಡೋಂಥ ಕಾರ್ಯದಲ್ಲಿ ತಾವು ಭಾಗವಹಿಸಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.